ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MJ ಸ್ಯಾಮ್ ಫ್ಯಾಮಿಲಿ ವ್ಲಾಗ್. ಇವತ್ತು ನಾನು ಚಿಕನ್ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಚಿಕನ್ ಸಾಂಬಾರಿಗೆ ಫಸ್ಟು ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಧನಿಯಾ, ಒಣಮೆಣ್ಸಿನ್ಕಾಯಿ, ಒಂದು ಕಾಳು ಮೆಣಸು, ಚಕ್ಕೆ, ಲವಂಗ, ಶುಂಠಿ, ಕಾಯಿ, ಧನಿಯಾ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ 1 kg ಚಿಕನ್ ತೊಗೊಂಡಿದ್ದೀನಿ. ಇದಿಷ್ಟು ಸಾಮಗ್ರಿ ರೆಡಿ ಇದ್ದರೆ ಚಿಕನ್ ಸಾಂಬಾರು ಮಾಡೋದು ತುಂಬ ಸುಲಭ. ಫಸ್ಟು ನಾವು ಚಿಕನ್ ಸಾಂಬಾರು ಮಾಡೋಕ್ಕೆ ಚಿಕನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಉಪ್ಪು ಇದಕ್ಕೆ ಹಾಕಬೇಕು. ಉಪ್ಪು ಇದಕ್ಕೆ ಹಾಕೋದ್ರಿಂದ ಉಪ್ಪು ಹಿಡಿಯುತ್ತೆ, ಚಿಕನ್ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಈ ಥರ ಹುರಿಯೋದ್ರಿಂದ ಚಿಕನ್ ಸಾಂಬಾರು ಚಿಕನ್ ಸ್ಮೆಲ್ಲು ಹಸಿ ಸ್ಮೆಲ್ಲು ಬರೋದಿಲ್ಲ. ಇದು ಮಾಡಿ ಕುಕ್ಕರ್ ಮುಚ್ಚಿ ಒಂದು ಸೈಡ್ಗೆ ಇಡಬೇಕು. ಅಂದರೆ ಪ್ರೆಷರ್ ಹಾಕಬಾರ್ದು, ಸುಮ್ಮನೆ ಮುಚ್ಚಬೇಕು. ಈ ಕಡೆ ನಾವು ಮಸಾಲೆಗೆ ರುಬ್ಕೊಳ್ಳೋಣ. ಮಸಾಲೆಗೆ 2 ಥರ ಮಸಾಲೆ ಬೇಕಾಗುತ್ತೆ. ಇದು ಮಸಾಲೆ ರೆಡಿ ಮಾಡ್ಕೊಳ್ಬೇಕಾದ್ರೆ ಫಸ್ಟು ನಾವು ಈ ಚಿಕನ್ದು ಇರುತ್ತಲ್ಲ ಅದನ್ನು ಮಸಾಲೆ ಸಪ್ರೇಟ್ ಮಾಡ್ಕೋಬೇಕು. ಮಸಾಲೆನ ಈ ಥರ ಸಪ್ರೇಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ ಈ ಥರ ಸಾಂಬಾರು ಮಾಡೋದ್ರಿಂದ. ಹುರ್ಕೊಳ್ಳೋ ಥರನೇ ಮಸಾಲೆನೂ ಹುರ್ಕೊಂಡ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಮತ್ತು ಒಗೊಗ್ರು ಅಂತ ಅನಿಸಲ್ಲ. ಫಸ್ಟು ಚಿಕನ್ ಸಾಂಬಾರಿಗೆ ನಾನು ಹೇಳಿದ್ನಲ್ಲ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಇದು ಮೆಣಸು ಎಲ್ಲನೂ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಟೊಮೆಟೊ ಹಾಕಬೇಕು. ನೆಕ್ಸ್ಟ್ ಅದಕ್ಕೆ ಕಾಯಿ ತುರಿ ಮುಂತಾದ ಎಲ್ಲ ಐಟಮ್ಸ್ಗಳನ್ನೆಲ್ಲ ಹಾಕಿ ಚೆನ್ನಾಗಿ ಹುರಿಬೇಕು. ಇದು ಹುರಿದಷ್ಟು ಸಾಂಬಾರು ರುಚಿಯಾಗಿರುತ್ತೆ, ಬೇರೆ ಟೇಸ್ಟೇ ಬರುತ್ತೆ. ನೀವು ಈ ಥರ ಮಾಡಿ ನೋಡಿ, ನೀವು ರೆಗ್ಯುಲರಾಗಿ ಮಾಡೋ ಟೇಸ್ಟ್ಗಿಂತನೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಹುರಿಬೇಕು, ಗೋಲ್ಡನ್ ಬ್ರೌನ್ ಥರ ಹುರಿಯೋದ್ರಿಂದ ಇದು ರುಚಿ ಇರುತ್ತೆ. ತುಂಬ ಜಾಸ್ತಿ ಸೀಸ್ಬಾರ್ದು, ಬೇಗನೂ ತೆಗೆದುಬಿಡಬಾರ್ದು. ಈ ಥರ ನೀಟಾಗಿ ಚೆನ್ನಾಗಿ ಹುರಿದು ಇಟ್ಕೋಬೇಕು. ಇದು ಹುರಿದಾದ್ಮೇಲೆ ಒಂದು ಸೈಡಿಗೆ ಎತ್ತಿಕ್ಬೇಕು. ತಣ್ಣಗಾದ ನಂತರ ರುಬ್ಬಕ್ಕೆ ಸ್ಟಾರ್ಟ್ ಮಾಡಬೇಕು. ನೀವೇನಾದ್ರು ಆಗಲೇ ರುಬ್ಬಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅದು ಸರಿಯಾಗಿ ರುಬ್ಬಲ್ಲ, ತರ್ತರಿಯಾಗಿ ರುಬ್ಬುತ್ತೆ. ಆಮೇಲೆ ರುಬ್ಬಕ್ಕೆ ಸ್ಟಾರ್ಟ್ ಆದಾಗ ಕುಕ್ಕರ್ಗೆ ಎಲ್ಲ ಹಾಕಿ ಚೆನ್ನಾಗಿ ಪ್ರೆಷರ್ ಬಿಟ್ಟರೆ ಒಂದು 2-3 ವಿಷಲ್ ಚೆನ್ನಾಗಿ ಕೂಗಿಸಿದ್ರೆ ಚಿಕನ್ ಸಾಂಬಾರ್ ರೆಡಿ. ಒಂದು ಸರಿ ಎಲ್ಲನೂ ಮಿಕ್ಸ್ ಮಾಡಿ ರುಚಿ ನೋಡಿ ಉಪ್ಪು ಸರಿಯಾಗಿದೆಯಾ ಅಂತ ರೆಡಿ ಟು ಸರ್ವ್. ಎಲ್ಲರಿಗೂ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ನೀವು ತಿನ್ನಿ, ನಿಮ್ಮ ಮನೆಯವ್ರಿಗೂ ಕೊಡಿ, ಆರೋಗ್ಯವಾಗಿರಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಟು ಆಲ್.